ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ಮತ್ತೊಂದು ಕಡೆ ಚೆನ್ನನನ್ನ ಮತ್ತೆ 3 ದಿನ ಕಸ್ಟಡಿಗೆ ಪಡೆದಿದೆ ಎಸ್ಐಟಿ. ನಿನ್ನೆ ತಡರಾತ್ರಿವರೆಗೂ ಕೂಡ ಚಿನ್ನಯ್ಯನಿಗೆ ಎಸ್ಐಟಿ ವಿಚಾರಣೆ ನಡೆಸಿದೆ. ಈ ವಿಚಾರಣೆಯಲ್ಲಿ ಹಲವು ಮಹತ್ವದ ವಿಚಾರಗಳನ್ನು ಚೆನ್ನ ತಿಳಿಸಿದ್ದಾನಂತೆ. ಮಂಡ್ಯ ಮತ್ತು ದೆಹಲಿಯಲ್ಲಿ ಎಸ್ಐಟಿಯಿಂದ ಮಹಜರು ನಡೆಸುವ ಸಾಧ್ಯತೆ ಇದೆ. ಈ ಗಿರೀಶ್ ಮಠಣ್ಣವರ್, ಜಯಂತ್ ಟಿ ಮತ್ತು ಸುಜಾತಾ ಭಟ್, ಚೆನ್ನ ಬೆಂಗಳೂರಿಂದ ಬುರುಡೆಯೊಂದಿಗೆ ದೆಹಲಿಗೆ ತೆರಳಿತ್ತಂತೆ. ಈ ಟೀಮ್ ಚೆನ್ನಯ್ಯನನ್ನ ಕರೆದೊಯ್ದು ಮಹಜರು ಮಾಡೋ ಸಾಧ್ಯತೆ ಇದೆ. ಯಾವ ರೀತಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಮಹಜರು ಮಾಡಿದ್ರಲ್ಲ ಅದೇ ರೀತಿ ಡೀಟೇಲ್ಸ್ ಕೊಡ್ತಾರೆ. ಕಿರಣ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ನಿನ್ನೆ ಕಸ್ಟಡಿಗೆ ಕೇಳಿದ್ರು, ಮತ್ತೆ ಅದು ವಿಸ್ತರಣೆ ಆಗಿದೆ. ಸಮಯ ಕೊಂಚವೂ ವೇಸ್ಟ್ ಮಾಡಿಲ್ಲ ಅನ್ಸುತ್ತೆ ಎಸ್ಐಟಿ ಅಧಿಕಾರಿಗಳು. ನಿನ್ನೆ ರಾತ್ರಿವರೆಗೂ ವಿಚಾರಣೆ ಮಾಡಿರೋದು. ಯಾವೆಲ್ಲ ವಿಚಾರಗಳನ್ನ ಹೊರತೆಗೆದಿದ್ದಾರೆ? ಖಂಡಿತ ವಿಜಯ್, ಯಾಕಂತ ಹೇಳಿದ್ರೆ ಕೇವಲ 3 ದಿನ ಕಸ್ಟಡಿಗೆ ಸಿಕ್ಕಿರುವಂಥದ್ದು. ಈ ಕಸ್ಟಡಿ ಈ ಇಡೀ ಪ್ರಕರಣದಲ್ಲಿ ಈ 3 ದಿನ ಕಸ್ಟಡಿಯಲ್ಲಿ ಹಲವಾರು ಮಹತ್ವದ ವಿಚಾರಣೆಗಳನ್ನು ಮಾಡಬೇಕು. ಹಾಗೆಯೇ ಸ್ಥಳ ಪರಿಶೋಧನೆ ಕೂಡ ಮಾಡಲಿಕ್ಕಿದೆ. ಅದಲ್ಲದೆ ಎಲ್ಲಿ ಹೋಗಿಕೊಂಡು ಆತ ಎಲ್ಲಿಂದ ಯಾವ ರೂಟ್ ಮ್ಯಾಪ್ ಅನ್ನು ಹಾಕಿಕೊಡ್ತಾನೆ, ತಾನು ಎಲ್ಲಿಂದ ಹೋಗಿದ್ದೆ, ಈ ಬುರುಡೆ ತಗೊಂಡು ಯಾವ್ಯಾವ ರೂಟಲ್ಲಿ ಹೇಗೆ ಹೋಗಿದ್ದೆ ಅನ್ನೋದನ್ನು ಪ್ರತಿಯೊಂದನ್ನು ಆತ ಈಗಾಗಲೇ ವಿಚಾರಣೆಯಲ್ಲಿ ತಿಳಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆತ ದೆಹಲಿಗೂ ಅಲ್ಲಿಗೆ ಹೋಗಿ ಈ ಬುರುಡೆಯನ್ನು ಕೊಂಡು ಹೋಗಿದ್ದ ಈ ಇಡೀ ಮಠಣ್ಣವರ್, ಹಾಗೆ ಜಯಂತ್, ಹಾಗೆ ಚೆನ್ನಯ್ಯ, ಹಾಗೆ ಸುಜಾತಾ ಭಟ್, ಈ 4 ಜನ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಿಂತ ಮೊದಲು ದೆಹಲಿಯಲ್ಲಿ ಎಲ್ಲಿ ಯಾವ್ಯಾವ ಜಾಗಕ್ಕೆ ಹೋಗಿದ್ರು, ಯಾರನ್ನೆಲ್ಲ ಭೇಟಿಯಾಗಿದ್ರು, ಆ ವಿಚಾರವನ್ನ ಈಗಾಗಲೇ ತಿಳಿಸಿದ್ದಾನೆ ಚೆನ್ನ. ಈಗ ಏನೆಲ್ಲ ವಿಚಾರಣೆಯಲ್ಲಿ ಮಹತ್ವದ ವಿಚಾರಗಳು ಈ ವಿಚಾರಣೆಯಲ್ಲಿ ತಿಳಿದು ಬರ್ತಾ ಇದೆ ಅಂತ ಹೇಳಿದ್ರೆ, ಹಲವಾರು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದಲ್ಲದೆ ಈ ಹಾರ್ಬರಿಂಗ್ ಮಾಡಿದ್ರು, ಯಾರೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿದವರು ಕೂಡ ಇದ್ದಾರೆ, ಕೆಲವರು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದವರು ಇದ್ದಾರೆ. ಅವರ ಎಲ್ಲ ವಿಚಾರಗಳನ್ನ ಒಂದೊಂದಾಗಿ ಚೆನ್ನ ಹೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಚಾರಣೆ ಈ 3 ದಿನದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ಲಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಎಲ್ಲ ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ. ಮೊದಲು ಹೋಗಿಕೊಂಡು ಪರಿಶೋಧನೆಗಳನ್ನ ಮಾಡಬೇಕು. ಈ ಮಹಜರನ್ನ ಮಾಡಿದ ನಂತರ ಅಲ್ಲಿ ಸಿಗುವಂತಹ ಕೆಲವು ಡಾಕ್ಯುಮೆಂಟ್ಸ್ಗಳಾಗ್ಬೋದು, ಕೆಲವು ದಾಖಲೆ ಪತ್ರಗಳಾಗ್ಬೋದು, ಅದನ್ನೆಲ್ಲ ಸೆಕ್ಯೂರ್ ಮಾಡುವಂತಹ, ಅದನ್ನೇ ದಾಖಲೀಕರಣ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೀತವೆ. ಅದರ ನಂತರ ಬೇರೆ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಅವನು ಯಾರೆಲ್ಲ ಹೆಸರುಗಳನ್ನು ತಗೊಂಡಿದ್ದಾನೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ಪ್ರಕ್ರಿಯೆಯಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ನಿರತರಾಗಿದ್ದಾರೆ. ಹಾಗೆ ಪ್ರಣವ್ ಮೊಹಂತಿ ಅವರು ಇವತ್ತು ಈ ಎಸ್ಐಟಿ ಕಚೇರಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ತನಕ ನಡೆದಂತಹ ವಿಚಾರಣೆ, ಹಾಗೆಯೇ ತನಿಖೆ ಯಾವ ರೀತಿ ನಡೆದಿದೆ, ವಿಚಾರಣೆಯಲ್ಲಿ ಏನೆಲ್ಲ ವಿಷಯಗಳು ತಿಳಿದು ಬಂದಿರುವಂಥದ್ದು, ಹಾಗೆ ಮಹಜರ್ ಪ್ರಕ್ರಿಯೆ ಯಾವ ರೀತಿ ನಡೆದಿದೆ, ಯಾವ ರೀತಿ ದಾಖಲೀಕರಣ ಮಾಡಿದ್ದಾರೆ, ಪ್ರತಿಯೊಂದನ್ನ ಪರಿಶೀಲನೆ ಪ್ರಣವ್ ಮೊಹಂತಿ ಅವರು ಮಾಡಲಿಕ್ಕಿದ್ದಾರೆ. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.